ದುರ್ಗಾ ಪ್ಲೀಸ್ ಕಣ್ಬಿಡು ದುರ್ಗಾ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಪ್ಲೀಸ್ ಹೆದರಿಸ್ಬೇಡ. ಇದೇ ರೀತಿ ಮೌನವಾಗಿ ಮಲಗಿರೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಅಂಬಿಕಾನ ಕಳ್ಕೊಂಡು ನನ್ನ ಜೀವನದಲ್ಲಿ ಅರ್ಧ ಶವ ಆಗಿ ಹೋಗಿದ್ದೀನಿ. ಮತ್ತೆ ನಿನ್ನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ ದುರ್ಗಾ. ಪ್ಲೀಸ್ ದುರ್ಗಾ, ಪ್ಲೀಸ್ ಮಾತಾಡು. ದುರ್ಗಾ, ನಿನಗೆ ನೆನಪಿದೆಯಾ, ನೀನು ನನಗೆ ಪ್ರಾಮಿಸ್ ಮಾಡಿದ್ದೆ ನೀನು ನನಗೋಸ್ಕರ ಹಿತಗೋಸ್ಕರ ಯಾವಾಗಲೂ ನಮ್ಮ ಜೊತೆ ಇರ್ತೀಯ ಅಂತ. ಕೊಟ್ಟು ಮಾತು ತಪ್ಪೋ ಸ್ವಭಾವ ನಿಂದ ಅಲ್ಲ ಅಲ್ವಾ? ಎದ್ದೇಳು ದುರ್ಗಾ. ದುರ್ಗಾ, ಈ ರೀತಿ ಮೌನವಾಗಿ ಮಲಗಿದ್ರೆ ಏನರ್ಥ? ಎದ್ದೇಳು ದುರ್ಗಾ, ಎದ್ದೇಳು. ನನ್ನ ಜೊತೆ ಜಗಳ ಮಾಡು ದುರ್ಗಾ. ಈ ಸ್ಥಿತಿಯಲ್ಲಿ ನೀನು ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ ದುರ್ಗಾ? ಪ್ಲೀಸ್ ದುರ್ಗಾ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್. ದುರ್ಗಾ, ನಿಜವಾಗ್ಲೂ ನೀನ್ ನನ್ನನ್ನು ಬಿಟ್ಟು ಹೋಗ್ತೀಯಾ? ದುರ್ಗಾ, ಅಮ್ಮನೇ ನಿನ್ನ ನನ್ನ ಹತ್ರ ಕಳ್ಸಿರೋದು ಅಂತ ಹೇಳ್ತಿದ್ದೆ. ಈಗ ನೀನೇ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ನಂಗೆ ಅಮ್ಮನೂ ಇಲ್ಲ, ನೀನು ಇಲ್ಲ ಅಂದ್ರೆ ನಾನು ಯಾರ ಜೊತೆ ಇರ್ಲಿ? ಯಾರು ನಂಗೆ ಲಾಲಿ ಹಾಡ್ತಾರೆ, ಯಾರು ನನ್ನ ಜೊತೆ ಆಟ ಆಡ್ತಾರೆ? ನೀನ್ ನಂಗೆ ಬೇಕು ದುರ್ಗಾ, ಬೇಕೇ ಬೇಕು. ನೀನೆಲ್ಲೂ ಹೋಗಕ್ ನಾನ್ ಬಿಡಲ್ಲ. ನಾನು ಆಲ್ರೆಡಿ ಅಮ್ಮನ್ ಕಳ್ಕೊಂಡಿದ್ದೀನಿ, ಈಗ ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ದುರ್ಗಾ. ಪ್ಲೀಸ್ ಎದಳು ದುರ್ಗಾ, ಪ್ಲೀಸ್ ಎದಳು. ದುರ್ಗಾ, ರಾಹುಗೆ ಕೋಪ ಬಂದಾಗ ಸೂರ್ಯ ಚಂದ್ರನ್ ನುಂಗ್ತಾನೆ ಅಂತ ನೀನ್ ನಂಗೆ ಕತೆ ಹೇಳ್ತಿದ್ದಲ್ವಾ? ಅಂತ ಕತೆ ನಂಗೆ ಯಾರು ಹೇಳ್ತಾರೆ? ಪ್ಲೀಸ್ ದುರ್ಗಾ, ಎದ್ದೋಳು ದುರ್ಗಾ. ದುರ್ಗಾ, ನಂಗೆ ಹೊಟ್ಟೆ ಹಸಿತಿರ್ಲಿಲ್ಲಾದ್ರೂ ನೀನ್ ನಂಗೆ ಊಟ ಮಾಡಿಸ್ತಿದ್ದೆ ಅಲ್ವಾ ದುರ್ಗಾ? ಈಗ ನಂಗೆ ಹೊಟ್ಟೆ ತುಂಬಾ ಹಸಿತಿದೆ, ನೀನೇ ನಂಗೆ ಊಟ ಮಾಡಿಸ್ಬೇಕು. ಎದ್ದೋಳು ದುರ್ಗಾ, ಪ್ಲೀಸ್ ಎದ್ದೋಳು. ಮಾವ, ಹಿತಾ ಮತ್ತೆ ಶಾನ್ವಿ ಬೆಳಗಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ. ಏನೋ ತಿಂದಿರಲ್ಲ, ಸುಸ್ತಾಗಿರುತ್ತೆ, ಏನೋ ತಿನ್ನಕ್ಕೆ ಕೊಡ್ಸೋಣ. ಹೌದು ತರುಣ್, ನೀನು ಹಿತನ್ ಕರ್ಕೊಂಡು ಹೋಗು. ಅಲ್ಲ ಮಾವ, ನೀವು ಬನ್ನಿ ನಮ್ಮ ಜೊತೆ. ಇಲ್ಲಪ್ಪ, ನಾನು ದುರ್ಗಾನ ಬಿಟ್ಟು ಎಲ್ಲಿಗೂ ಬರಲ್ಲ. ಹೌದು ತರುಣ್, ನಾನು ಅದಕ್ಕೆ ಬಿಟ್ಟು ಎಲ್ಲೂ ಬರಲ್ಲ. ನಾನು ಬರಲ್ಲ. ಮಾವ ನೋಡಿ, ನೀವು ಬರಲ್ಲ ಅಂದಿದ್ದಕ್ಕೆ ಹಿತಾನು ಬರಲ್ಲ ಅಂತಿದ್ದಾಳೆ. ನೀವು ಇದೇ ಥರ ಬೇಜಾರು ಮಾಡ್ಕೊಂಡಿದ್ರೆ ಅವಳು ಏನು ತಿನ್ನಲ್ಲ, ಚಿಕ್ಕವಳು. ತರುಣ್, ನಿನ್ ಹಿತಾನ ಕರ್ಕೊಂಡು ಹೋಗು. ನಾನು ಅದಕ್ಕೆ ಬಿಟ್ಟು ಎಲ್ಲೂ ಬರೋದಿಲ್ಲ. ಶಾನ್ವಿ, ಅಂಡರ್ಸ್ಟ್ಯಾಂಡ್, ನೀವು ಬರಲ್ಲ ಅಂದ್ರೆ ಹಿತಾನು ಬರಲ್ಲ. ಅವಳ ಹೆಲ್ತ್ ಬಗ್ಗೆ ಏನು? ಹೌದಮ್ಮ ಶಾನ್ವಿ, ತರುಣ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೋಡು, ನಿಮ್ಗಳಿಗೋಸ್ಕರ ಪಾಪ ಮಗುನು ಹಸ್ಕೊಂಡಿರ್ಬೇಕಾ? ಯೋಚನೆ ಮಾಡಬೇಡಿ, ದುರ್ಗನ್ ಜೊತೆ ನಾನು ಇಲ್ಲೇ ಇರ್ತೀನಿ. ಹೋಗಮ್ಮ ಶಾನ್, ಹೋಗ್ಬೇಕಲ್ಲ. ಗುಡ್. ಹಾಗಾದ್ರೆ ಕೆಲಸ ಎಲ್ಲಿ ಮುಗೀತು ಅಂತ ಅರ್ಥ? ಕನ್ಯೆಯರೆಲ್ಲ ನನಗೆ ಯಾಕೆ ಅಷ್ಟೊಂದು ದೊಡ್ಡ ಸಹಾಯ ಮಾಡಿದ್ರು? ಇಲ್ಲಿರೋ ಮಾಯಾಶಕ್ತಿ ಬಗ್ಗೆ ಆ ಮಕ್ಳಿಗೆ ಹೇಗೆ ಗೊತ್ತಿತ್ತು? ಅಷ್ಟೊಂದು ವಿದ್ಯೆ, ದೃಷ್ಟಿ ಅವ್ರಿಗೆಲ್ಲ ಎಲ್ಲಿಂದ ಬಂತು? ಒಬ್ಳು ಶಂಕ ಕೊಟ್ಲು, ಇನ್ನೊಬ್ಳು ಕುಂಕುಮ. ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ. ಇನ್ನೊಬ್ಳು ಕೆಂಪು ಬಟ್ಟೆ, ಇನ್ನೊಬ್ಳು ದಾರ. ಆದ್ರೆ ಇದೆಲ್ಲ ನನ್ನ ಅವಶ್ಯಕತೆ ಬರುತ್ತೆ ಅಂತ ಈ ಮಕ್ಳಿಗೆಲ್ಲ ಹೇಗ್ ಗೊತ್ತಿತ್ತು?
ಮಕ್ಳುಗಳೆಲ್ಲ ಯಾರು? ಅಲ್ಲ, ನಾನಿಲ್ಲಿ ಆತ್ಮವಾಗಿ ಬಂದಿದ್ದೀನಿ. ನಾನು ಸಜ್ಜಾಗದಲ್ಲಿ ಬಿಟ್ಟಿದ್ದ ವಸ್ತುಗಳೆಲ್ಲ ಇಲ್ಲಿ ನಾನು ನೆನ್ಸ್ಕೊಂಡ್ ಕೂಡ್ಲೆ ಹೇಗ್ ನನ್ನ ಹತ್ರ ಬಂತು? ಇದೆಂತ ಮಾಯಾಜಾಲ? ನನಗೆ ಸಹಾಯ ಮಾಡಿದ ಶಕ್ತಿ ಆದ್ರೂ ಯಾವುದು? ಅಪ್ಪನ ಅಪ್ಪ ನನಗ್ ಸಹಾಯ ಮಾಡಿದ್ರು ಅನ್ನೋದಕ್ಕೆ. ಆದ್ರೆ ನನಗ ವಸ್ತುಗಳನ್ನೆಲ್ಲ ಕೊಟ್ಟಿದ್ದು ಕನ್ಯೆಯರು. ಆ ಕನ್ಯರ್ನೆಲ್ಲ ಕರ್ಕೊಂಡ್ ಬಂದಿದ್ದು ಅಪ್ಪನ ಅಥವಾ ಅಯ್ಯೋ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಆಮೇಲೆ ಹುಡ್ಕೋಣ. ಮೊದಲು ನಾನು ನಮ್ಮ ಅಕ್ಕನ ಹುಡುಕ್ಬೇಕು. ಆದ್ರೆ ಈ ಬೆಂಕಿ ನನ್ನ ಸುಡ್ಲಿಲ್ಲ. ಅಜ್ಜಿ, ಹೌದು, ನೀನೇ ನಿಜವಾದ ದೇವ್ರು ಅಜ್ಜಿ. ನನ್ನ ಪಾಲಿಗೆ ಇವತ್ತು ನೀನೇ ದೇವ್ರಾತೆ. ಆ ಗರ್ಭಗುಡಿಲಿ ಬಿದ್ದಿರ್ತಾಳಲ್ಲ, ಆ ಕಲ್ಲಲ್ಲ, ನೀನ್ ನಿಜವಾದ ದೇವ್ರು. ನೀನು ಆ ಪುಟ್ಟ ಹುಡುಗಿರ್ನ ಕರ್ಕೊಂಡ್ ಬಂದಿದ್ದಲ್ಲ, ಆ ಹುಡುಗಿರ್ ದೇವ್ರು. ಅಯ್ಯಯ್ಯೋ, ಇದೇನಿದು? ರೇಖೆ ಕೊನೆ ಹಂತದಲ್ಲಿ ಇದೆಯಲ್ಲ. ನಾನು ಇನ್ನು ತಡ ಮಾಡಬಾರ್ದು. ಹೇಗಾದ್ರೂ ಮಾಡಿ ನಮ್ಮ ಅಕ್ಕನ ಕರ್ಕೊಂಡು ಇಲ್ಲಿಂದ ವಾಪಸ್ ಹೋಗ್ಬೇಕು.